ಆದ್ಮೇಲೆ ಈಗ ಒಂದು ಕಾಯಿಲೆ ಬರ್ತಾ ಇದೆ, ಯಾವುದು ಡೆಂಗು ಕಾಯಿಲೆ. ಹೇಗೆ ಹರಡುತ್ತೆ? ಸೊಳ್ಳೆಗಳಿಂದ. ಹೌದು, ಖಂಡಿತ. ಈಗ ಸೊಳ್ಳೆಯಿಂದ ಒಂದು ಜ್ವರ ಬರ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಆ ಸೊಳ್ಳೆಗಳು ಕಚ್ಚೋದನ್ನೇ ನಾವು ತಡೆಗಟ್ಕೋಬೇಕು. ಹೇಗೆ ತಡೆಗಟ್ಕೊಳ್ಳೋದು? ಇವಾಗ ನೀವು ಶೂಸ್ ಹಾಕಿದ್ದೀರಾ, ಸಾಕ್ಸ್ ಹಾಕಿದ್ದೀರಾ, ಹೌದಾ? ಆಗ ಸೊಳ್ಳೆಗಳು ಅಲ್ಲಿ ಕಡಿಯೋದಿಲ್ಲ. ಎಲ್ಲಾದ್ರೂ ಹೊಲದ ಹತ್ರ ಕೆಲಸ ಮಾಡ್ತಾ ಇದ್ರೆ, ಮನೆ ಹತ್ರ ಕೆಲಸ ಮಾಡ್ತಾ ಇದ್ರೆ, ಅವಾಗ ಉಪ್ಪು ತೋಳಿನ ಬಟ್ಟೆಗಳನ್ನ ಧರಿಸ್ಬೇಕು. ಹಾಗೂ ಈ ಸೊಳ್ಳೆಗಳಿಂದ, ಅದರಲ್ಲೂ ಸ್ಪೆಸಿಫಿಕ್ ಸೊಳ್ಳೆಗಳಿರುತ್ತೆ. ಯಾವ ತರ? KSEGG ಅನ್ನುವಂತ ಸೊಳ್ಳೆ. ಸೊ ಈ ಸೊಳ್ಳೆ ಯಾವ ರೀತಿ ಕಾಣುತ್ತೆ? ಟೈಗರ್ ತರ ತಪ್ಪಾಗಿರುತ್ತೆ, ಬಿಳಿ ಗೆರೆಗಳಿರುತ್ತೆ. ಅದನ್ನು ನೀವು ತುಂಬಾ ಸುಲಭವಾಗಿ ಐಡೆಂಟಿಫೈ ಮಾಡಬಹುದು. ಆಗ್ತೀರಾ? ನೀರಿನಲ್ಲಿ ಹುಳ ಇರುತ್ತೆ, ಗೊತ್ತಾ? ಖಂಡಿತ. ಆ ಹುಳನೇ ಸೊಳ್ಳೆಯ ಮರಿಗಳು. ಆ ಮರಿಗಳನ್ನು ನಾವು ತಡೆಗಟ್ಟಲಿಕ್ಕೆ ಈ ಸೊಳ್ಳೆಯಿಂದ ಬರುವಂತಹ ಡೆಂಗು, ಮಲೇರಿಯಾ, ಚಿಕುನ್ಗುನ್ಯಾ ಈ ರೀತಿಯಾದಂತಹ ಒಂದು ರೋಗಗಳನ್ನ ತಡೆಯಬಹುದು. ಹೌದಾ? ಸೊ ಮನೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲರೂ? ನಿಮ್ಮ ಮನೆಗಳಲ್ಲಿ ಡ್ರಮ್ಮು ಅಥವಾ ಬಿಂದಿಗೆಗಳಿಗೆ ಏನ್ ಮಾಡ್ತಾ ಇದ್ದಾರೆ? ನೀಟಾಗಿ ತೊಳೆದು, ಉಜ್ಜಿ ತೊಳೆದು, ಅದರಲ್ಲಿ ನೀರನ್ನ ಸಂಗ್ರಹಿಸಿ ಅದರ ಮೇಲೆ ಒಂದು ಮುಚ್ಚಳವನ್ನ ಮುಚ್ತಾ ಇದ್ದಾರೆ. ಹೌದಾ? ನಿಮಗೆ ಗೊತ್ತಿದ್ಯಾ? ಖಂಡಿತ ನೀವು ಕೂಡ ಅದನ್ನ ಮಾಡ್ಬೇಕು. ವಾರಕ್ಕೆ ಒಮ್ಮೆ ಡ್ರೈ ಡೇ ಅಂತ ಮಾಡ್ತೀವಿ. ಏನದು? ಏನೇನು ನೀರು ಶೇಖರಣೆ ಮಾಡಿ ಇರ್ತೀವಿ ಅದನ್ನೆಲ್ಲ ಖಾಲಿ ಮಾಡಿ ಅದನ್ನ ಒಣಗಿಸ್ಬೇಕು. ಯಾಕೆ ಅಂದರೆ ಸೊಳ್ಳೆಯ ಮೊಟ್ಟೆಗಳು ಇದು ಸರ್ಫೇಸ್ ಮೇಲೆ ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ಉಜ್ಜಿ ತೊಳೆದಾಗ ಮಾತ್ರ ಅದು ಕ್ಲೀನ್ ಆಗಿ ಆಗುತ್ತೆ. ಆಮೇಲೆ ಹೆಚ್ಚು ದಿನಗಳ ಕಾಲ ನೀರನ್ನ ಶೇಖರಣೆ ಮಾಡಬಾರದು. ಪ್ರತಿ 3 ದಿನಗಳಿಗೊಮ್ಮೆ ಅಥವಾ 2 ದಿನಗಳಿಗೊಮ್ಮೆ ನಾವು ನೀರನ್ನ ಶೇಖರಣೆ ಮಾಡುವಂತಹ ಕಂಟೈನರ್ಸ್ ಅನ್ನ ಕ್ಲೀನ್ ಆಗಿ ತೊಳೆಯಬೇಕು. ಸೊ ಈ ಡೆಂಗು ಕಾಸ್ ಮಾಡುವಂತಹ ಸೊಳ್ಳೆ ಫ್ರೆಶ್ ವಾಟರ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ನಿಂತ ನೀರು ಎಲ್ಲೆಲ್ಲಿ ಕಾಣ್ತೀವಿ ನಾವು? ನಿಂತ ನೀರನ್ನ ಚಿಪ್ಪುಗಳು, ಐಸ್ ಕ್ರೀಮ್ ತಿಂಡಿ ಬಿಸಾಡಿದಂತಹ ಕಪ್ಪುಗಳು, ಟೈರ್, ಇನ್ನೇನಿರ್ಬೋದು? ಹಳೆಯದಾಗಿ ಬಿಟ್ಟಂತ ಬರಳು ಕಲ್ಲು, ಹೌದಾ? ಇನ್ನು ಎಲ್ಲೆಲ್ಲಿ ಸಣ್ಣ 2 ml ನೀರು ಸಾಕು ಈ ಸೊಳ್ಳೆ ಉತ್ಪತ್ತಿ ಆಗೋದಿಕ್ಕೆ. ಆಯ್ತಾ? ಆ ಎಲ್ಲೇ ನಿಂತ ನೀರುಗಳಿದ್ದಲ್ಲಿ ನಾವು ಅದನ್ನ ಕ್ಲೀನ್ನೆಸ್ ಆಗಿ ಇಟ್ಕೊಳ್ಬೇಕು. ಆ ನಿಂತ ನೀರನ್ನ ಇಡಬಾರದು. ಟೈರ್ಗಳಲ್ಲಿ ನಿಂತ ನೀರನ್ನ ಖಾಲಿ ಮಾಡಬೇಕು. ಖಾಲಿ ಬರಳ ಕಲ್ಲಿದ್ರೆ ಅದರ ಮೇಲೆ ಮಣ್ಣನ್ನ ಮುಚ್ಚಬೇಕು. ಆಮೇಲೆ ಎಲ್ಲೆಂದರಲ್ಲಿ ಐಸ್ ಕ್ರೀಮ್ ತಿಂಡಿದ್ದಾಗಿರ್ಬೋದು ಅಥವಾ ಬೇರೆ ಏನಾದ್ರು ಅದರಲ್ಲಿ ನೀರು ಶೇಖರಣೆ ಆಗುವಂತಹ ಒಂದು ಕಂಟೈನರ್ಸ್ ಅನ್ನ ಎಲ್ಲೆಂದರಲ್ಲಿ ಸಾಡಬಾರದು. ಮನೆಯ ಸುತ್ತಮುತ್ತ ವಾತಾವರಣ ಶುಚಿಯಾಗಿ ಇಟ್ಕೊಳ್ಬೇಕು. ಸರಿನಾ? ಈಗ ನಾವು ಇಲ್ಲಿ ಏನನ್ನ ಮಾತಾಡ್ತೀವಿ ಅದನ್ನ ನೀವು ಮನೆಗೆ ಹೋಗಿ ಪಾಲಿಸ್ಬೇಕು. ಸೊ ಸಿಂಪ್ಟಮ್ಸ್ ಏನೇನೆಲ್ಲ ಬರುತ್ತೆ? ಡೆಂಗು ಸಿಂಪ್ಟಮ್ಸ್ ಅಂದ್ರೆ ರೋಗ ಲಕ್ಷಣಗಳು. ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ, ತಲೆ ನೋವು ಬರುತ್ತೆ, ಕಣ್ಣಿನ ಹಿಂಭಾಗದಲ್ಲಿ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಜಾಯಿಂಟ್ ಪೇನ್, ಸಣ್ಣ ಸಣ್ಣ ಕೀಲುಗಳು ಅಥವಾ ಇಲ್ಲಿ ಜಾಯಿಂಟ್, ಆಂಕಲ್ ಜಾಯಿಂಟ್ ಏನೇನಿರುತ್ತೆ ಜಾಯಿಂಟ್ ಪೇನ್ಗಳು ಬರುತ್ತೆ. ಈಗ ಜ್ವರ ಈ ರೀತಿ ಲಕ್ಷಣಗಳು ಹೇಳಿದೆ ಅಲ್ವಾ? ಇವಾಗ ನಿಮಗೆ ಗೊತ್ತಾಗಿದೆ. ಸೊ ಆ ರೀತಿ ಏನಾದ್ರೂ ಜ್ವರ ಲಕ್ಷಣಗಳು ಬಂದಾಗ ತಕ್ಷಣ ಏನ್ ಮಾಡ್ತೀರಾ? ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಬೇಕು. ಏನೇನೆಲ್ಲ ಆಗುತ್ತೆ? ಟೆಸ್ಟ್ಗಳಾಗ್ಬೋದು, ಪ್ಲೇಟ್ಲೆಟ್ ಕೌಂಟ್ ಆಗುತ್ತೆ, ಅಥವಾ HB ಟೆಸ್ಟ್ ಮಾಡ್ತೀವಿ. ರಕ್ತ ಏನಾದ್ರು ಕಡಿಮೆ ಇತ್ತಂದ್ರೆ ರಕ್ತ ಹೆಚ್ಚಾಗುವಂತಹ ಸಿರಪ್ ಮಾತ್ರೆಗಳನ್ನ ಕೊಡ್ತೀವಿ. ಪ್ಲೇಟ್ಲೆಟ್ ಕೌಂಟ್ ಏನಾದ್ರು ಕಡಿಮೆ ಇತ್ತಂದ್ರೆ ಅದನ್ನ ನಾವು
ಮುಂದೆ ಏನು ಕ್ರಮ ಕೈಗೊಳ್ಬೇಕು ಅದರ ಬಗ್ಗೆ ಹೇಳ್ತೀವಿ. ನೆಕ್ಸ್ಟ್, ಈ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಕಳಿಸ್ತೀವಿ. ಯಾವುದೇ ರೀತಿಯಾದಂತ ಜ್ವರ ತಕ್ಷಣ ಬಂದಾಗ ನೀವು ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಫಸ್ಟ್ ನೀವು ತಂದೆ ತಾಯಿಗೆ ಜ್ವರ ಇರುವಂತಹದ್ರ ಬಗ್ಗೆ ಹೇಳಬೇಕು, ಸರಿನಾ? ಓಕೆ. ನೆಕ್ಸ್ಟ್, ಪ್ರಿವೆನ್ಷನ್. ನಾನು ಹೇಳ್ಕೊಟ್ಟೆ, ಸೊಳ್ಳೆ ಹೇಗೆ ಕಚ್ಚದೇನೆ ನಾವು ತುಂಬು ತೋಳಿನ ಬಟ್ಟೆಗಳನ್ನ ಹಾಕ್ಬೇಕು, ರಾತ್ರಿ ಹೊತ್ತು ಮಲಗುವ ಮುನ್ನ ಸೊಳ್ಳೆ ಪರ್ದೆಗಳನ್ನ ಕಟ್ಕೊಳ್ಬೇಕು, ಸಂಜೆ ಹೊತ್ತು ಕಿಟಕಿ ಬಾಗಿಲುಗಳನ್ನ ಹಾಕೊಳ್ಬೇಕು. ಹೌದಾ? ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರುವಂತದ್ದು? ಸೊ ಅದಾದ್ಮೇಲೆ ಔಟ್ಬ್ರೇಕ್ ಅಂತ ಹೇಳ್ತೀವಿ. ಒಂದೇ ಕಡೆ 4-5 ಡೆಂಗು ಜ್ವರಗಳು ಬರುತ್ತೆ. ಸೊ ನಮ್ಮ ಸಿಬ್ಬಂದಿಯವರು ಬರ್ತಾರೆ ನಮ್ಮ ಇಲಾಖೆಯಿಂದ. ಅವ್ರು ಬಂದಾಗ ನಿಮ್ಮ ಆರೋಗ್ಯವನ್ನ ಕೇಳ್ತಾರೆ, ಮನೆ ಸುತ್ತಮುತ್ತ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮನೆ ಸುತ್ತಮುತ್ತ ಕ್ಲೀನ್ ಕಾಯಿಲೆಯಿಂದ ದೂರ ಇರ್ಬೋದು. ಈ ಟೇಕ್ ಹೋಮ್ ಮೆಸೇಜಸ್ ಏನು? ಶುಚಿತ್ವ, ಜ್ವರ ಬಂದಾಗ ತಕ್ಷಣ ಆಸ್ಪತ್ರೆಗೆ ತೋರಿಸಿಕೊಳ್ಳುವಂಥದ್ದು, ಆಮೇಲೆ ಟ್ರೀಟ್ಮೆಂಟ್. ಸೊ ಇದನ್ನೆಲ್ಲ ಮನದಟ್ಟು ಮಾಡ್ಕೊಂಡಿದ್ದೀರಾ? ಇದೆರಡು ಅವಕಾಶ ನನಗೆ